ಯೇಸು ಕ್ರಿಸ್ತನ ಉನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಅನುಗ್ರಹಿಸಿ ಕೊಟ್ಟಂತ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸುವಳಾಗಿದ್ದೇನೆ. ಆಮೇಲೆ ದೇವರು ಕಳೆದ ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ಆ ನಿದ್ರೆಯಲ್ಲಿ ನಮ್ಮನ್ನ ಬೋಧಿಸುವಾತನಾಗಿ ಮುಂಜಾನೆಯೇ ಫಲದಿಂದ ಸಂತೋಷದಿಂದ ಈ ದಿನವನ್ನು ಕಾಣಲಿಕ್ಕೆ ದೇವರು ಒದಗಿಸಿಕೊಟ್ಟಂತಹ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರ. ಆಮೇನ್, ಹಾಲೆಲೂಯ. ದೇವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಹಾಗಿದ್ರೆ ದೇವರು ನಮ್ಮನ್ನ ಈ ದಿನ ಬದುಕಿಸಿ ಸಜೀವವಾಗಿರಿಸಿ ನಾವು ಎಷ್ಟೋ ಅಪಾರವಾದ ಪ್ರೀತಿಯನ್ನು ತೋರಿಸ್ತಾ ತನ್ನ ವಾಕ್ಯದ ಪ್ರಕಾರ ನಮ್ಮನ್ನು ನಡೆಯುವಂತೆ ಮತ್ತೊಂದು ಅವಕಾಶ ನಮಗೆ ಒದಗಿಸಿಕೊಟ್ಟಿರುವಾಗ ಈ ದಿನ ನಮಗಾಗಿ ದೇವರು ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 29ನೇ ಕೀರ್ತನೆ 11ನೇ ವಚನ. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಆಮೇನ್. ದೇವರಿಗೆ ಸ್ತೋತ್ರ. ಈ ಲೋಕದಲ್ಲಿ ಅನೇಕರು ಜೀವಿಸ್ತಾ ಇದ್ದಾರೆ ಪ್ರಿಯರೇ, ಎಷ್ಟೋ ಬಲಹೀನರಾಗಿ, ಮಾನಸಿಕವಾಗಿ ಬಲಹೀನತೆ, ದೈಹಿಕವಾಗಿ ಬಲಹೀನತೆ, ಆತ್ಮದಲ್ಲಿ ಬಲಹೀನರಾಗಿ ಅನೇಕರು ಜೀವಿಸ್ತಾ ಇದ್ದಾರೆ. ಆಧ್ಯಾತ್ಮಿಕತೆಯಲ್ಲಿ ವೃದ್ಧಿ ಇಲ್ಲದೆ ಇದ್ದದ್ದನ್ನು ಕೂಡ ತನ್ನ ಆತ್ಮೀಯ ಜೀವಿತದಲ್ಲಿ ಕಳೆದುಕೊಂಡು ಬಿದ್ದು ಹೋದಂಥ ಸ್ಥಿತಿಯಲ್ಲಿ ಎಷ್ಟೋ ಜನರಿದ್ದಾರೆ. ಆದರೆ ದೇವರು ನಮಗೆ ತಿಳಿಸ್ತಾ ಇದ್ದಾರೆ, ತನ್ನ ಜನರಿಗೆ ದೇವರು ಬಲವನ್ನು ಅನುಗ್ರಹಿಸಿ ಕೊಡ್ತಾರಂತೆ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ತನ್ನ ಜನರಿಗೆ ತನ್ನ ಹೆಸರನ್ನ ಹೇಳಿ ತನ್ನ ಭಯಭಕ್ತಿಯಲ್ಲಿ, ಕ್ರಿಸ್ತನ ಭಯಭಕ್ತಿಯಲ್ಲಿ, ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ, ಕ್ರಿಸ್ತನ ಮನಸ್ಸಿನಂತೆ ಯಾವಾಗ ನಾವು ನಡೆದುಕೊಳ್ಳಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇರ್ತೇವೋ, ನಾವು ಬಲಹೀನರಾಗಿ ಕುಗ್ಗಿ ಹೋಗ್ತಾ ಇದ್ದೇವೆ. ಅದು ಯಾವುದೇ ಬಲಹೀನತೆ ಆಗಿರ್ಬೋದು, ಅದು ಶರೀರಕ್ಕೆ ಆಗುವಂಥ ಬಲಹೀನತೆಯೇ ಆಗಿರ್ಬೋದು, ಅದು ಮಾನಸಿಕವಾಗಿ ಒತ್ತಡವೇ ಆಗಿರ್ಬೋದು, ಅದು ಆ ಒಂದು ಆಧ್ಯಾತ್ಮಿಕವಾಗಿ ಬಿದ್ದು ಹೋದಂಥ ಸ್ಥಿತಿಯಲ್ಲಿ ನಾವಿರಬಹುದು, ಬಲಹೀನರಾಗಿ ಆಗಿರ್ಬೋದು. ಅದು ದೇವರು ತಿಳಿಸ್ತಾ ಇದ್ದಾರೆ, ನನ್ನ ಜನರಿಗೆ ನಾನು ಬಲವನ್ನು ಅನುಗ್ರಹಿಸ್ತೇನೆ ಎಂಬುದಾಗಿ. ಯಾವ ಬಲಹೀನತೆಯಲ್ಲಿದ್ದೀರಿ? ಶಾರೀರಿಕ ಬಲಹೀನತೆಯ, ಅನಾರೋಗ್ಯವಾ? ಅಯ್ಯೋ ಯಾಕಪ್ಪ ಈ ಒಂದು ಅನಾರೋಗ್ಯ, ನನಗೆ ಯಾವಾಗಲೂ ಅನಾರೋಗ್ಯದಲ್ಲೇ ಇರ್ತೀನಲ್ವಾ? ಕುಟುಂಬಸ್ಥರು ಹೇಳ್ಬೋದು, ಯಾವಾಗ ನೋಡು ಬರೀ ಅನಾರೋಗ್ಯವೇ ಅಂತ ಹೇಳಿ ನಮ್ಮ ಬಲಹೀನತೆನ ಎತ್ತೆತ್ತಿ ಹಿಡಿದು ಮಾತನಾಡ್ತಾ ಇರ್ಬೋದು. ನಿಮಗೆ ಎಷ್ಟೋ ನೋವಾಗ್ತಾ ಇರ್ಬೋದು. ಯಾವಾಗ ನೋಡು ಕಾಯಿಲೆ ಅಂತಿರ್ತಾರೆ ಎಂಬುದಾಗಿ ಮಾತನಾಡ್ತಾ ಇದ್ದಾರಾ? ಇಲ್ಲಾಂದರೆ ಯಾವುದೋ ಒಂದು ವಿಚಾರಕ್ಕೆ ಗಾಢವಾಗಿ ಆಲೋಚನೆ ಮಾಡ್ತಾ ಮಾನಸಿಕ ಒತ್ತಡಕ್ಕೆ ಸಿಲುಕಿಕೊಂಡಿದ್ದೀರಾ? ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದೀರಾ? ಮನಸ್ಸಿಗೆ ನೋವಾಗ್ತಾ ಇದೆಯಾ? ಆ ಮನಸ್ಸಿನ ನೋವಿಗೆ ದೇಹವೇ ಕ್ಷೀಣಿಸಿ ಹೋಗ್ತಾ ಇದೆಯಾ? ದೈಹಿಕ ಬಲವೂ ಕೂಡ ನಿಮಗೆ ಸಾಲ್ತಾ ಇಲ್ಲ, ಯಾವ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಆದರೆ ದೇವರು ಹೇಳ್ತಾ ಇದ್ದಾರೆ, ನಿಜವಾಗಿ ನೀನು ದೇವರನ್ನ ಪ್ರೀತಿಸೋದೇ ಆದರೆ, ದೇವರ ಮೇಲೆ ನೀನು ನಂಬಿಕೆಯನ್ನು ಇಡೋದೇ ಆದರೆ, ನಿನ್ನ ನಂಬಿಕೆ ಮೇರೆಗೆ ಪ್ರತಿ ಬಲಹೀನತೆ ಯೇಸು ಎಂಬ ನಾಮದಲ್ಲಿ ದೇವರು ತೊಲಗಿಸ್ತಾರೆ. ಆಮೇಲೆ ಎಸ್, ಯಾಕೆಂದ್ರೆ ದೇವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ದೇವರು ನಿಮ್ಮನ್ನ ಬಹಳವಾಗಿ ಪ್ರೀತಿಸ್ತಾ ಇದ್ದಾರೆ. ಅದಕ್ಕಾಗಿ ದೇವರು ಹೇಳ್ತಾರೆ, ನನ್ನ ಜನರಿಗೆ ನಾನು ಬಲವನ್ನು ಅನುಗ್ರಹಿಸ್ತೇನೆ. ನನ್ನ ಜನರವರು ಆತನ ಜನರಾಗಿ ಮೊದಲು ನಾವಿದ್ದೇವಾ ಎಂಬುದಾಗಿ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಆತನ ಜನರಾಗಿದ್ದೇವಾ? ಆತನ ಜನರಾಗಿದ್ರೆ, ಆತನ ಮಕ್ಕಳಾಗಿ ನಾವಿದ್ರೆ, ದೇವರು ಇಂದಿಗೂ ಕೂಡ ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ. ನಮಗೆ ಸ್ವಲ್ಪ ನೋವಾದರೂ ಕೂಡ ಅದ್ರ ಬಹಳವಾಗಿ ದುಃಖ ಪಡುವಂಥ ದೇವರು. ನಮಗೇನೋ ಸ್ವಲ್ಪ ಗಾಯ ತಂದರೆ ತಾಯಿ ಎಷ್ಟು ನೋವು ಪಡ್ತಾರಲ್ವ? ಅಯ್ಯೋ ಅದಾಯ್ತು, ನನ್ನ ಮಗಳಿಗೆ ಗಾಯ ಆಯ್ತು ಎಂಬುದಾಗಿ ಪದೇ ಪದೇ ಹೇಳ್ಕೊಂಡು ನೋವು ಪಡ್ತಾ ಇರ್ತಾರಲ್ವ? ಆ ತಾಯಿಯ ಪ್ರೀತಿಗಿಂತ ಹೆಚ್ಚಾದ ಪ್ರೀತಿ ನನ್ನ ಕ್ರಿಸ್ತನ ಪ್ರೀತಿ, ಪ್ರಾಣವನ್ನೇ ಕೊಟ್ಟಂಥ ಪ್ರೀತಿ. ಆಮೇಲೆ ಯಾವುದೇ ಬಲಹೀನತೆ ನಿಮ್ಮಲ್ಲಿರ್ಬೋದು, ಅಧೈರ್ಯಗೊಳ್ಬೇಡ್ರಿ, ತಲೆ ತಗ್ಗಿಸುವಂಥ ರೀತಿಯಲ್ಲಿ ಇರಬೇಡ್ರಿ. ದೇವರು ಖಂಡಿತವಾಗಿಯೂ ನಿಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾರೆ. ಆ ನಾಡು ಇಲ್ಲಿ ಏನು ತನ್ನ ವೇದನೆ ತನು ಬದುಕಬಾರದು ಎಂಬುದಾಗಿ ನಿರ್ಧರಿಸಿಕೊಂಡ, ಆದರೆ ಆತನು ಕುಗ್ಗಿ ಹೋದ. ಆದರೂ ದೇವರು ಆತನ ಬಲಪಡಿಸಿದ್ರು. ಆಮೇಲೆ ದೈಹಿಕವಾಗಿ ಪೇತ್ರನ ಅತ್ತೆ ಮರಣದ ಹಾಸಿಗೆಯಲ್ಲಿ ಮಲಗಿದ್ದಾಳೆ, ಜ್ವರದಿಂದ ಬಲಹೀನಳಾಗ್ಬಿಟ್ಲು. ಆದರೆ ದೇವರು ಆಕೆಯನ್ನು ಮುಟ್ಟಿ ಬಲಪಡಿಸಿದ್ರು. ತಕ್ಷಣವೇ ಆಕೆ ಆತನಿಗೆ ಪರಿಚಯವಾಗಿ ಒಂದು ಉಪಚಾರವನ್ನು ಮಾಡುವಂಥ ರೀತಿಯಲ್ಲಿ ದೇವರು ಕಾರ್ಯವನ್ನು ಮಾಡಿದ್ರು.
ನಿಮ್ಗೆ ಬಲಹೀನತೆ ಯಾವುದೇ ಇರ್ಬೋದು, ನೀವು ದೇವರನ್ನು ಖಂಡಿತವಾಗಿಯೂ ನಂಬಿ ನಿರೀಕ್ಷಿಸಿ ಎದುರು ನೋಡಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಈ ವಾಕ್ಯವನ್ನು ಉಚ್ಚರಿಸ್ರಿ, ಈ ವಾಗ್ದಾನ ಉಚ್ಚರಿಸಿ, ಅಪ್ಪ ನಿನ್ನ ಪ್ರಜೆಗೆ ನಿನ್ನ ಮಕ್ಕಳಿಗೆ ನೀನು ಬಲವನ್ನು ಅನುಗ್ರಹಿಸ್ತೀನಿ ಎಂಬುದಾಗಿ ವಾಕ್ಯ ಹೇಳ್ಪಟ್ಟಂತೆ ನಿನ್ನ ಮಗಳಾದ ನನಗೆ ಬಲವನ್ನು ಕೊಡು ಸ್ವಾಮಿ. ಯಾವ ಬಲಹೀನತೆಯಲ್ಲಿದ್ದೀರೋ ಆ ಬಲಹೀನತೆಯನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ಖಂಡಿತವಾಗಿಯೂ ದೇವರು ನಿಮ್ಮ ಮಧ್ಯದಲ್ಲಿ ನಿಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡ್ತಾರೆ. ಆಮೇಲೆ ದೇವ್ರ ವಾಕ್ಯದ ಮೂಲಕ ನಾವೆಲ್ಲನ ಆಶೀರ್ವದಿಸಲಿ. ಸೊ ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನು ಮಹೋನ್ನತನಾದ ದೇವರ ಸ್ತೋತ್ರ, ಜೀವವುಳ್ಳ ದೇವರ ಸ್ತೋತ್ರ. ಹೌದು ಸ್ವಾಮಿ, ನಮಗೆ ಬಲವನ್ನು ಅನುಗ್ರಹಿಸಿಕೊಡುವಂಥ ದೇವರ ನನಗೆ ವಂದನೆ. ಯಾರೆಲ್ಲ ಬಲಹೀನತೆಯಲ್ಲಿ ಕುಗ್ಗಿ ಹೋಗಿದ್ದಾರೋ, ಮಾನಸಿಕವಾಗಿ, ದೈಹಿಕವಾಗಿ, ಆತ್ಮಿಕವಾಗಿ, ಅಪ್ಪ ಅವನ ಮೇಲೆಬ್ಬಿಸಿ ಬಲಪಡಿಸಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಜರೇತಿನ ಯೇಸುವಿನ ಜೀವವುಳ್ಳ ನಾಮದಲ್ಲಿ ಬೇಡಿದ್ದೆಲ್ಲವನ್ನು ಹೊಂದಿಕೊಂಡಿದ್ದೇವೆ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.